ಶ್ರೀಧರ್ ಅವರಿಗೆ ಮಾಡಬೇಕಾದಂತ ಅಂತ್ಯಕ್ರಿಯೆಯನ್ನ ತಾಯಿ ಮತ್ತೆ ಶ್ರೀಧರ್ ಅವರ ತಮ್ಮ ಮಾಡ್ತಾರೆ. ಕೊನೆಗೂ ಮುಖವನ್ನ ನೋಡಕ್ಕೆ ಪತ್ನಿಯಾದಂತ ಜ್ಯೋತಿ ಅವರು ಬರಲೇ ಇಲ್ಲ. ಶ್ರೀಧರ್ ಅವರನ್ನ ಕಳೆದುಕೊಂಡ ಬಳಿಕ ಈಗ ಒಂದು ಸ್ಫೋಟಕವಾದಂತ ಮಾಹಿತಿ ಸತ್ಯವನ್ನ ಬಿಚ್ಚಿಡ್ತಾರೆ. ಸೊ ಅದು ಎಲ್ಲಾ ಕಡೆ ವೈರಲ್ ಆಗಕ್ಕೆ ಶುರು ಆಗುತ್ತೆ. ಹೌದು, ಜ್ಯೋತಿ ಅವರು ಮಾತನಾಡಿದಂತ ಒಂದು ಆಡಿಯೋ ಸಿಕ್ಕಾಪಟ್ಟೆ ಸೆನ್ಸೇಷನ್ ಆಗುತ್ತೆ. ಅದರಲ್ಲಿ ಶ್ರೀಧರ್ ಅವರು ಸರಿ ಇಲ್ಲ, 11 ವರ್ಷ ನಾವು ಕಷ್ಟ ಪಟ್ಕೊಂಡು ಜೀವನ ನಡೆಸಿದ್ವಿ, ಆಮೇಲೆ ಬೇರೆ ಬೇರೆ ಆದ್ವಿ, ಅದಕ್ಕೆ ಬಹಳಷ್ಟು ಕಾರಣಗಳಿವೆ ಅಂತೆಲ್ಲ ಮಾಹಿತಿಗಳನ್ನ ಕೊಡ್ತಾರೆ. ಜೊತೆಗೆ ಅವ್ರಿಗೆ ಬೇರೆಯವರ ಜೊತೆ ಸಂಪರ್ಕ ಜಾಸ್ತಿ ಇತ್ತು, ಹೀಗಾಗಿ ಅವರಿಗೆ ರೋಗ ಬಂದಿತ್ತು, HIV ಬಂದಿತ್ತು ಅಂತ ಕೂಡ ಉಲ್ಲೇಖಿಸುತ್ತಾರೆ. ಇದನ್ನ ಕೇಳಿಸ್ಕೊಂಡಂತ ವೀಕ್ಷಕರಿಗೆ ಬಹಳಷ್ಟು ಆಶ್ಚರ್ಯವಾಗುತ್ತೆ, ಹೌದಾ ನಿಜವಾಗ್ಲೂ ಅಂತ. ಬಟ್ ಶ್ರೀಧರ್ ಅವರು ಯಾವತ್ತೂ ಕೂಡ ನನಗೆ ಈ ರೀತಿಯ ಒಂದು ಸಮಸ್ಯೆ ಇದೆ ಅಂತ ಎಲ್ಲೂ ಕೂಡ ಹೇಳ್ಕೊಂಡಿರ್ಲಿಲ್ಲ. ಪತ್ನಿಯಿಂದ ದೂರವಾಗಿದ್ದು ನಿಜ ಅಂತ ಹೇಳ್ಕೊಂಡಿದ್ರು ಶ್ರೀಧರ್ ಅವರ ಅಷ್ಟೇನೆ. ಬಟ್ ಶ್ರೀಧರ್ ಅವರ ಒಂದು ನಡವಳಿಕೆಯಿಂದಾಗಿ ನಾನು ದೂರ ಹೋದೆ ಅಂತ ಕೂಡ ಜ್ಯೋತಿ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಬಟ್ ಇದು ಎಷ್ಟರ ಮಟ್ಟಿಗೆ ನಿಜ ಸುಳ್ಳು ಗೊತ್ತಿಲ್ಲ. ಬಟ್ ಅವರು ಹೇಳಿರುವಂತಹ ಮಾಹಿತಿ ಆಗಿರ್ಬೋದು, ಮಾತುಗಳು ಈಗ ಸದ್ಯಕ್ಕೆ ವೈರಲ್ ಆಗಿದೆ. ಶ್ರೀಧರ್ ಅವರನ್ನ ಕಳೆದುಕೊಂಡ ಬಳಿಕ ಈ ರೀತಿ ಹೇಳ್ಬಾರ್ದಾಗಿತ್ತು ಅಂತ ತುಂಬಾ ಜನರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಕೂಡ ಸಿಗೋದಿಲ್ಲ. ಸೊ ಆ ರೀತಿ ಮಾಡ್ಬಿಟ್ರು ಜ್ಯೋತಿ ಅವರು, ಅಂದ್ರೆ ಪತ್ನಿಯವರು ಅಂತೆಲ್ಲ ಮಾಹಿತಿ ಜನರು ಮಾತನಾಡ್ಕೊತಾ ಇದ್ದಾರೆ. ಕಮೆಂಟ್ ಮೂಲಕ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಶ್ರೀಧರ್ ಅವರು ಇಲ್ಲವಾದ್ರು ತುಂಬಾ ಜನರು ಮಿಸ್ ಮಾಡ್ಕೊಳ್ತಾರೆ. ಅದ್ಭುತವಾದಂತ ನಟ ಆಗಿದ್ರು ಶ್ರೀಧರ್, ಬಟ್ ಅವರನ್ನ ಕಳೆದುಕೊಂಡಿದ್ದಾರೆ. ಕಲಾವಿದರು ಬೇಸರ ಪಟ್ಕೊಂಡಿದ್ದಾರೆ.